ಲೋ ಮಗ, ಇಲ್ಲಿ 16x ಕೊಟ್ಟಿದ್ದಾರೆ, ಇಲ್ಲಿ ಎಕ್ಸ್ ಇಲ್ಲ. 16 ಹೆಂಗ್ ಬಂತು ಮಗ? ಈ ಸಿಂಪಲ್ ಪ್ರಾಬ್ಲಮ್ ಗೊತ್ತಿಲ್ವಾ ಮಗ ನಿನಗೆ? ಕೊಡಿಲಿ. ಮಗ, ಕ್ಲಾಸಲ್ಲಿ ಇದು ಲೆಕ್ಚರರ್ ಎಷ್ಟು ಹೇಳಿದ್ರು ಅರ್ಥ ಆಗ್ತಾ ಇರಲಿಲ್ಲ ಕಣೋ. ಎಷ್ಟು ಈಸಿಯಾಗಿ ಅರ್ಥ ಮಾಡಿಸ್ಬಿಟ್ಟು ಇಂಜಿನಿಯರಿಂಗ್ ಮುಗಿದ್ಮೇಲೆ ನೀನ್ ಲೆಕ್ಚರರ್ ಆಗ್ಬೋದು ಕಣೋ. ಆ LK ಬಾಲು ಸರ್ ತರನ. ಏನ್ರಪ್ಪ ಎಷ್ಟೋದ್ರಿ? ಆಗ್ತಾ ಇದೆ ಮಗ. ನಿಂದು? ಮಗ 3 ರೌಂಡ್ ರಿವಿಷನ್ ಆಯ್ತು, ಒಂದೇ ಒಂದು ಚಾಪ್ಟರ್ ಬಾಕಿ ಇದೆ, ಅದನ್ನು ರಿವಿಷನ್ ಮಾಡ್ಬಿಟ್ರೆ ಮುಗೀತಪ್ಪ. ಮಗ, ಈ ಚಾಪ್ಟರ್ ಅಲ್ಲಿ ಸಮ್ ಆಫ್ ಸ್ಕ್ವೇರ್ ಎಲ್ಲಿಂದ ಬಂತು? ಸಮ್ ಆಫ್ ಸ್ಕ್ವೇರ್ ಸಂಬೇರೆ ಇದೆಯಾ? ಮಗ, ಇದು ನಾನು ಓದೇ ಇಲ್ಲ ಕಣ್ರು. ಫಸ್ಟ್ ಇದು ಓದ್ಬಿಟ್ಟು ನಾನು 3 ಸತಿ ರಿವಿಷನ್ ಮಾಡಬೇಕು. ಇದು ನಾನು ರಿವಿಷನ್ ಮಾಡಿಲ್ಲ ಅಂದ್ರೆ ನಂಗೆ ಟೈಮ್ ಇಲ್ಲ ಮಗ. ಫಸ್ಟ್ ಹೋಗಿ ರಿವಿಷನ್ ಮಾಡ್ತೀನಿ. ಬೈ ಬೈ ಬೈ. ಮಗ ಮಕ್ಕು. ಹಲೋ ಮಗ, ಓದಿದ್ಯಾ? ಹಾ, ಓದ್ತಿದ್ದೀನಿ. ಏನಿಲ್ಲ, ಅದೇ ಕೇಳೋಣ ಅಂತ ಮಾಡಿದೆ. ಸರಿ ಆಯ್ತು. ಮಗ ಓದ್ದಾ? ಮಗ, ಇನ್ನೂ 3 ಚಾಪ್ಟರ್ ಇದೆಯೋ. ನಂದು ಇನ್ನೂ ಫಸ್ಟ್ ಚಾಪ್ಟರ್ ಮಗ, ಬೇಜಾರ್. ಮಗ ಓದ್ತಾ ಇದೆಯಾ? ಓದ್ತಿದ್ದೀನಿ ಗುರು. ನಾನು ಓದ್ತಾ ಇದ್ದೀನಿ ಮಗ. ಸರಿ, ಆಮೇಲೆ ಮಾಡ್ತೀನಿ ಬಿಡು. ಓದಿದ್ಯಾ? ಎಷ್ಟು ಓದ್ದೆ? ಏಯ್ ಹೋಗೋ ಸೈಡ್ಗೆ, ರಿವಿಷನ್ ಮಾಡಬೇಕು. 3 ಸತಿ ರಿವಿಷನ್ ಮಾಡ್ಬೇಕು. ನನ್ನ ಟೆನ್ಷನ್ ನನಗೆ. ಅಣ್ಣ ಒಂಚೂರು ಓದ್ಕೋಬೇಕು, ಅರ್ಜೆಂಟಾಗಿ 3 ಸತಿ ರಿವಿಷನ್ ಮಾಡಬೇಕು. ಒಂಚೂರು ಡ್ರಾಪ್ ಮಾಡೋಣ. ಚಪ್ಪಲಿ ಹೋದ್ರೋಯ್ತು, ರಿವಿಷನ್ ಮಾಡಬೇಕು. ಅಣ್ಣ ಒಂಚೂರು ಡ್ರಾಪ್ ಅಣ್ಣ, ಅರ್ಜೆಂಟಾಗಿ 3 ಸತಿ ರಿವಿಷನ್ ಮಾಡಬೇಕು. ಡ್ರಾಪ್ ಎಲ್ಲ ಕೊಡಕ್ಕಾಗಲ್ಲ ಅಣ್ಣ ತುಂಬಾ ಅರ್ಜೆಂಟ್ ಅಣ್ಣ, 3 ಸತಿ ಮಾಡ್ಬೇಕಣ್ಣ ರಿವಿಷನ್. ಅಣ್ಣ ಪ್ಲೀಸ್ ಅಣ್ಣ ತುಂಬಾ ಅರ್ಜೆಂಟ್ ಅಣ್ಣ ಹೇಳ್ತೀನಿ ನಾನು. ಬಾಯ್ ಅಣ್ಣ. ಏನ್ ಬಾಯ್ಸ್, ಫುಲ್ ಸೀರಿಯಸ್ ಆಗಿ ಓದ್ತಾ ಇದ್ದೀರಾ? ಇದನ್ನ ಯಾಕೆ ಓದ್ತಿದ್ದೀರಾ? ಇದು ಲಾಸ್ಟ್ ಇಯರೇ ಬಂದಿತ್ತು, ಇದು ಪಕ್ಕಾ ಬರಲ್ಲ. ಈ ತರ ಸಾಲ್ವ್ ಮಾಡಿದ್ರೆ ತುಂಬಾ ಟೈಮ್ ತಗೊಳುತ್ತೆ. 2 ನಿಮಿಷದಲ್ಲಿ ಸಾಲ್ವ್ ಮಾಡೋದು ಹೆಂಗಂತ ನಾನು ಹೇಳ್ಕೊಡ್ತೀನಿ. ಪೆನ್ ಕೊಡು. ಶರ್ಮಾ ಗೈಡ್ ಓದ್ಬೇಡ್ವೋ ನೀನು? ತಗೋ ವರ್ಮಾ ಗೈಡ್ ಓದು. ಈ ಸಲ ಎನ್ವಿರಾನ್ಮೆಂಟಲ್ ಸೈನ್ಸು ಸಿಕ್ಕಾಪಟ್ಟೆ ಕಷ್ಟ ಇರುತ್ತಂತೆ. ಸೊ ನೀನು ಇದು ಓದ್ಬೇಡ, ಇದು ಓದು ತಗೋ. ಹಳೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಲ್ವಾ ನೀನು? ಅಷ್ಟೇ ಬಿಡು ನಿನ್ ಕತೆ. ಹೌದು, ನೀನ್ ನಾಳೆ ಯಾವ ಪೆನ್ನಲ್ಲಿ ಎಕ್ಸಾಮ್ ಬರೀತಾ ಇದೆಯಾ? ಗ್ರಿಪ್ಪರ್. ಫೇಲ್ ಆಗಿ ಹೋಗ್ತೀಯಾ? ಪಿನ್ ಪಾಯಿಂಟ್ ಅಲ್ಲಿ ಬರೀ. ಇಷ್ಟೊತ್ತಿಗೆ ಅಂಗಡಿನೂ ತೆಗ್ದಿರಲ್ಲ, ಪಕ್ಕಾ ಫೇಲೇ ನೀನ್ ನಾಳೆ. ನನ್ ಮಕ್ಳ ಪಕ್ಕಾ ಫೇಲೇ ನೀವು. ಏನೋ ಮಗ ಓದ್ಕೊಳಲ್ವೇನೋ? ನಾನು ಪಾಸ್ ಆಗ್ತೀನಿ ಮಗ, ನೀನ್ ತಲೆ ಕೆಡ್ಸ್ಕೊಂಬೇಡ. ಈ ಲೆವೆಲ್ ಆಟ ಆಡ್ತಾ ಇದ್ರೆ ಹೆಂಗೋ ಪಾಸ್ ಆಗ್ತೀಯಾ? ನೋಡ್ ಮಗ, 2 ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ ಓದಿದ್ದೀನಿ. ಅದ್ರಲ್ಲಿ ಯಾವ್ದೋ 2 ಬರಲ್ವಾ? ನಾಳೆ 5 ನಿಮಿಷ ಇನ್ವಿಜಿಲೇಟರ್ ಆಚೆ ಹೋಗಿ ಬಂದ್ರೆ ಏನಾದ್ರೂ ಆಗಲ್ವಾ? ಅದು ಅಲ್ಲದೆ ನಮ್ಮ ಪ್ರಿನ್ಸಿ ಕೋವಿಶೀಲ್ಡ್ ಹಾಕ್ಸಿ ಅನ್ನಂತೆ. ಹಾರ್ಟ್ ಅಟ್ಯಾಕ್ ಬಂದು ಹೋಗಿಬಿಟ್ರೆ ಎಕ್ಸಾಮೇ ಕ್ಯಾನ್ಸಲ್ ಆಗ್ಬಿಡ್ಬೋದು. ಯಾವುದೋ ಒಬ್ಬ ಪೊಲಿಟಿಷಿಯನ್ ಏನೋ ಆಗಿ ಸತ್ತೋಗ್ಬಿಟ್ರೆ ರಜಾ ಸಿಗಲ್ವಾ? ಅದು ಅಲ್ಲದೆ ನಾಳೆ ಯಾವ ಸಬ್ಜೆಕ್ಟ್ ಇರೋದು ಹೇಳು? PHY SICS 7 ತಲಾ ಫಾರ್ ಅ ರೀಸನ್. ನಾ ಹೆಂಗೋ ಪಾಸ್ ಆಗ್ತೀನಿ ಮಗ, ನೀ ನನ್ನ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ, ನೀ ಓದ್ಕೋ. ಒಳ್ಳೆ ಕಾಫಿ, ಒಳ್ಳೆ ಎನರ್ಜಿ ಬಂದಿದೆ. ಇವಾಗ ಫುಲ್ಲು ಓದಾಕ್ಬೋಣ. ಅಕ್ಷತಾ, ಊಟಕ್ಕೆ ಬಾರೆ. ಊಟನ 15 ನಿಮಿಷ ವೇಸ್ಟ್ ಆಗುತ್ತೆ, ಓದಕ್ ಟೈಮೇ ಸಿಗಲ್ಲ. ಅಮ್ಮ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಊಟ ಮಾಡ್ತೀನಮ್ಮ, ಟೈಮ್ ಆಗುತ್ತೆ. ಅಯ್ಯೋ, ಇವಾಗ ಇವ್ರ ಜೊತೆ ಮಾತಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗ್ಬಿಡುತ್ತೆ. ಬೇಡಪ್ಪ, ನಾನು ಓದ್ಕೊಬೇಕು. ಮೇಡಮ್ ಕೊರಿಯರ್. ಅಯ್ಯೋ, ಇವಾಗ ಡೋರ್ ಹತ್ರ ಹೋದ್ರೆ 15 ಸೆಕೆಂಡ್ ವೇಸ್ಟ್ ಆಗ್ಬಿಡುತ್ತೆ.
ಬೇಡಪ್ಪ, ನಾಳೆ ಬನ್ನಿ. ಬೇಡ ಬೇಡ ಬೇಡ, ಎಕ್ಸಾಮ್ ಆದ್ಮೇಲೆ ಬನ್ನಿ, ಟೈಮ್ ಆಗ್ಬಿಡುತ್ತೆ. ಹೆಣ್ಮಗು ಅಯ್ಯೋ ಸೊಳ್ಳೆ. ಇವಾಗ ಇದನ್ನ ಹೊಡಿಯೋಕೆ 2 ನಿಮಿಷ, ಕೈ ತೊಳಿಯೋಕೆ 1 ನಿಮಿಷ, ಟೋಟಲ್ ಆಗಿ 3 ನಿಮಿಷ ವೇಸ್ಟ್ ಆಗುತ್ತೆ. ಬೇಡಪ್ಪ, ಎಕ್ಸಾಮ್ ಮುಗಿದ್ಮೇಲೆ ಎಲ್ಲ ಒಟ್ಟಿಗೆ ಹೊಡಿತೇನೆ, ಇವಾಗ ಟೈಮ್ ಆಗುತ್ತೆ. ಹೆಂಗ್ ಮಾಡ್ದಿ ಮಗ ಎಕ್ಸಾಮು? ಗೊತ್ತಿಲ್ಲ ಬ್ರೋ, ಬರ್ದಿದ್ದೀನಿ. ನಾಳೆ ಹೆಂಗಿದ್ರೆ ಗ್ಯಾಪ್ ಇದೆಯಲ್ಲ ಮಗ, ನೆಕ್ಸ್ಟ್ ಎಕ್ಸಾಮ್ಗೆ ಆರಾಮಾಗಿ ಓದ್ಕೊಂಡ್ ಬರ್ಬೋದು ಬಿಡು. ದೇವರು ಎಲ್ರಿಗೂ ಆ ಗ್ಯಾಪ್ ಕೊಟ್ಟಿರಲ್ಲ ಮಗ. ಬ್ರೋ ಯಾಕೆ ಬ್ರೋ, ಏನಾಯ್ತು ಬ್ರೋ? ಬ್ರೋ ಅವ್ನು ದಿನ 8 ಬ್ಯಾಕ್ಲಾಗ್ಸ್ ಇದೆ. ಹಾ